ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇನ್ನೂ ಯಾರು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ವಸತಿ ಶಾಲೆಗಳಿಗೆ ಸಂಬಂಧಪಟ್ಟಂಥ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ದಿನದಲ್ಲಿ ನಾವು 2026-27ನೇ ಸಾಲಿನ ಶೈಕ್ಷಣಿಕ ಸಾಲಿನ ಅಲ್ಪಸಂಖ್ಯಾತರ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಮಗೆಲ್ಲರಿಗೂ ನೀಡಲಿದ್ದೇನೆ. ಅಂದರೆ 5ನೇ ತರಗತಿಯನ್ನು ಮುಗಿಸಿ 6ನೇ ತರಗತಿಗೆ ಪ್ರವೇಶವನ್ನು ಪಡೆಯುವಂಥ ವಿದ್ಯಾರ್ಥಿಗಳಿಗೆ ಅಲ್ಪಸಂಖ್ಯಾತರ ನಿರ್ದೇಶನಾಲಯದಿಂದ ಏನಪ್ಪ ಅಂದರೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕಂತಂದರೆ ವಿದ್ಯಾರ್ಥಿಗಳು ಯಾವ ರೀತಿಯಾದಂಥ ಅರ್ಹತೆಗಳನ್ನು ಹೊಂದಿರಬೇಕು ಮತ್ತು ಲಭ್ಯವಿರುವಂಥ ಸೀಟುಗಳ ಸಂಖ್ಯೆ ಮತ್ತು ಅದರ ಅರ್ಜಿಯನ್ನು ಪ್ರಾರಂಭಿಸುವ ದಿನಾಂಕವನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಹಾಗಿದ್ದರೆ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಲು ಇರಬೇಕಾದ ಅರ್ಹತೆಗಳನ್ನು ನೋಡೋದಾದರೆ, ಅಭ್ಯರ್ಥಿಗಳು 5ನೇ ತರಗತಿಯಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇರಬೇಕು ಮತ್ತು ಅದೇ ರೀತಿಯಾಗಿ ಉತ್ತೀರ್ಣ ಆಗಿರಬೇಕಂತ ಕೊಟ್ಟಿದ್ದಾರೆ. ಅಂದ್ರೇನು, ಈ ಒಂದು ದಾಖಲೆ ಪರಿಶೀಲನೆ ಮಾಡುವಂಥ ಸಮಯದಲ್ಲಿ ಕೂಡ ಅಭ್ಯರ್ಥಿಗಳು ಅಂಕಪಟ್ಟಿಯನ್ನು ಹೊಂದಿರಬೇಕು. ಅದೇ ರೀತಿಯಾಗಿ ಆ ಒಂದು ಮಗು ಕರ್ನಾಟಕ ರಾಜ್ಯದ ಖಾಯಂ ನಿವಾಸಿಯಾಗಿರಬೇಕು ಮತ್ತು ತಂದೆಯ ವಾರ್ಷಿಕ ಆದಾಯ ಎಷ್ಟಾಗಿರಬೇಕು, 2.5 ಲಕ್ಷವನ್ನು ಹೊಂದಿರಬೇಕು. ಈ ಎಲ್ಲ ಅರ್ಹತೆಗಳನ್ನು ಹೊಂದಿದರೆ ಆ ಒಂದು ವಿದ್ಯಾರ್ಥಿ ಅರ್ಜಿಯನ್ನು ಸಲ್ಲಿಸಲು ಅರ್ಹನಾಗಿರ್ತಾನೆ. ಮತ್ತು ಅದೇ ರೀತಿಯಾಗಿ ಲಭ್ಯವಿರುವ ತಾತ್ಕಾಲಿಕ ಸೀಟುಗಳನ್ನು ನೋಡೋದಾದರೆ, ಇಲ್ಲಿ ನೀವು ನೋಡ್ಬೋದು ವಸತಿ ಶಾಲೆಗಳ ಹೆಸರು ಮತ್ತು ಪಠ್ಯಕ್ರಮದ ವಿಧಗಳನ್ನು ಕೂಡ ಅವರಲ್ಲಿ ಕೊಟ್ಟಿದ್ದಾರೆ. ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಅದು ಯಾವುದಪ್ಪ ಅಂದರೆ ರಾಜ್ಯ ಪಠ್ಯಕ್ರಮವನ್ನು ಹೊಂದಿದೆ. ಅದೇ ರೀತಿಯಾಗಿ ಡಾಕ್ಟರ್ APJ ಅಬ್ದುಲ್ ಕಲಾಂ ವಸತಿ ಶಾಲೆ ಕೂಡ CBSE ಪಠ್ಯಕ್ರಮಗಳನ್ನು ಹೊಂದಿದೆ. ಸರ್ಕಾರಿ ಮುಸ್ಲಿಂ ವಸತಿ ಶಾಲೆ ರಾಜ್ಯ ಪಠ್ಯಕ್ರಮವನ್ನು ಅದು ಹೊಂದಿದೆ. ಹಾಗಿದ್ದರೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಇರುವಂಥ ಒಟ್ಟು ಶಾಲೆಗಳ ಸಂಖ್ಯೆಯನ್ನು ನೋಡೋದಾದರೆ 140 ಮತ್ತು ಅದೇ ರೀತಿಯಾಗಿ 6ನೇ ತರಗತಿಗೆ ಮಂಜೂರಾದ ಸ್ಥಾನಗಳ ಸಂಖ್ಯೆ ಅಂದ್ರೇನು, ಈ ಮಕ್ಕಳು ಪರೀಕ್ಷೆಯನ್ನು ಬರೆದು ಪಡೆದುಕೊಳ್ಳುವಂಥ ಸೀಟುಗಳ ಸಂಖ್ಯೆ ಇಲ್ಲಿ ಎಷ್ಟು ಇದಾವೆ ಅಂದರೆ 10,460 ಒಟ್ಟು ಮಂಜೂರಾದ ಸ್ಥಾನಗಳ ಸಂಖ್ಯೆಯನ್ನು ನಾವಿಲ್ಲಿ ನೋಡೋಕೆ ಸಿಗ್ತೈತಿ. ಅದೇ ರೀತಿಯಾಗಿ ನಾವು APJ ಅಬ್ದುಲ್ ಕಲಾಂ ಶಾಲೆಯ ಸಂಖ್ಯೆಗಳನ್ನು ನೋಡೋದಾದರೆ ಒಟ್ಟು 29 ಶಾಲೆಗಳ ಸಂಖ್ಯೆಯನ್ನು ನಾವು ಇಲ್ಲಿ ನೋಡ್ತೀವಿ. ಅದೇ ರೀತಿಯಾಗಿ ಮಂಜೂರಾದ ಸ್ಥಾನಗಳ ಸಂಖ್ಯೆಯನ್ನು ನೋಡೋದಾದರೆ 1,830. ಅದೇ ರೀತಿಯಾಗಿ ಮುಸ್ಲಿಂ ವಸತಿ ಶಾಲೆಗಳ ಸಂಖ್ಯೆಗಳನ್ನು ನೋಡೋದಾದರೆ ಒಟ್ಟು 4 ಶಾಲೆಗಳ ಸಂಖ್ಯೆ ನಮಗೆ ಸಿಗ್ತದೆ ಮತ್ತು ಮಂಜೂರಾದ ಸ್ಥಾನಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ 260. ಒಟ್ಟು 173 ಶಾಲೆಗಳಿದ್ದು 12,550 6ನೇ ತರಗತಿಗೆ ಮಂಜೂರಾದ ಸ್ಥಾನಗಳ ಒಟ್ಟು ಸಂಖ್ಯೆ. ಹಾಗಿದ್ದರೆ ಇಲ್ಲಿ ಅರ್ಜಿಯನ್ನು ಸಲ್ಲಿಸುವ ದಿನಾಂಕವನ್ನು ನೋಡೋದಾದರೆ, ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 7/1/2026 ಇದೇ ತಿಂಗಳು 7ನೇ ತಾರೀಕಿಂದ ಈ ಒಂದು ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭವಾಗ್ತದೆ. ಮತ್ತು ಅದೇ ರೀತಿಯಾಗಿ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕವನ್ನು ನೋಡೋದಾದರೆ 15/2/2026 ಅಂದರೆ ಫೆಬ್ರವರಿ 15ನೇ ತಾರೀಕಿಗೆ ಈ ಒಂದು ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕವಾಗಿರ್ತೈತಿ. ಮತ್ತು ಅದೇ ರೀತಿಯಾಗಿ ಪರೀಕ್ಷೆಯನ್ನು ಬರೆಯುವುದು ಅಂದರೆ ಲಿಖಿತ ಪರೀಕ್ಷೆ ನಡೆಯುವಂತಹ ದಿನಾಂಕ ಯಾವುದಪ್ಪ ಅಂತಂದ್ರೆ 29/3/2026 ಅಂದರೆ ಮಾರ್ಚ್ ತಿಂಗಳಲ್ಲಿ 29ನೇ ತಾರೀಕಿಗೆ ಭಾನುವಾರ ದಿವಸ ಈ ಒಂದು ಪರೀಕ್ಷೆ ಏನಪ್ಪ ಅಂತಂದ್ರೆ ನೆರವೇರ್ತೈತಿ. ಅದೇ ರೀತಿಯಾಗಿ ಫಲಿತಾಂಶ ಪ್ರಕಟಣೆ ಮಾಡುವಂಥ ದಿನಾಂಕವನ್ನು ಕೂಡ ಅವರಲ್ಲಿ ನೀಟ್ಟಿದ್ದಾರೆ. 20/4/2026 ಆಯ್ಕೆ ಪಟ್ಟಿಯನ್ನು ಕೂಡ ಸರ್ಕಾರದವರು ಏನು ಮಾಡ್ತಾರಪ್ಪ ಅಂದರೆ ಬಿಡುಗಡೆಯನ್ನು ಮಾಡ್ತಾರೆ. ಅದರ ಆಧಾರದ ಮೇಲೆ ನೀವು ದಾಖಲೆ ಪರಿಶೀಲನೆಗೆ ಹೋಗಬಹುದು. ಆಯ್ಕೆ ಪಟ್ಟಿಗೆ ಸಂಬಂಧಪಟ್ಟಂತಹ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ. ಮತ್ತು ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು.